ಚುನಾವಣಾ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ರಸ್ತೆ ಕಾಮಗಾರಿಗೆ ಅಂತ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಗುಳುಂ ಸ್ವಾಹ ಮಾಡಿರುವಂತಹ ಘಟನೆ ನಡೆದಿದೆ. ಕಳಪೆ ಕಾಮಗಾರಿಯನ್ನ ಮಾಡಿ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಇದು ನೋಡ್ತಾ ಹೋಗೋಣ. ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಲಕ್ಷ ಲಕ್ಷ ಹಣ ಲೂಟಿ, ಕಳಪೆ ರಸ್ತೆ ಕಾಮಗಾರಿ, ಸ್ಥಳೀಯರ ಆಕ್ರೋಶ. ಬೀದರ್ ನಗರದಲ್ಲಿ ಕೈ ಇಟ್ಟರೆ ಡಾಂಬರು ಕಿತ್ತು ಬರ್ತಿದೆ. ಬರೋಬ್ಬರಿ 1 ಕೋಟಿಯಲ್ಲಿ ಪ್ರಮುಖ ರಸ್ತೆಗಳ ದುರಸ್ತಿ ಕಾಮಗಾರಿ ಮಾಡಲಾಗಿದೆ. ಲೋಕಸಭೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಲೋಕೋಪಯೋಗಿ ಇಲಾಖೆ ಬರೋಬ್ಬರಿ 1 ಕೋಟಿ ವೆಚ್ಚದ ಡಾಂಬರ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ. ಆದರೆ ರಸ್ತೆ ನಿರ್ಮಾಣ ಮಾಡಿದ ಬಸವರಾಜ್ ಕೋರೆ ಎಂಬ ಗುತ್ತಿಗೆದಾರ ರಾತ್ರೋರಾತ್ರಿ ರಸ್ತೆಗೆ ಡಾಂಬರ್ ಹಾಕಿಸಿದ್ದು ಕಳಪೆ ಕಾಮಗಾರಿಯಾಗಿದೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಹೇಳಬೇಕಂದ್ರೆ ಕಳಪೆ ರಸ್ತೆ, ಕೋಟ್ಯಾಂತರ ರೂಪಾಯಿ, 4 ದಿನದಿಂದ ರಸ್ತೆ ಕೆಟ್ಟ ಹೋಲ್ತಂದ್ರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನೈಟ್ ಏರ್ ಮಾಡ್ತಾರ ಬಂದ್ ಕೆಲಸ, ಜನರು ನೋಡ್ತಾರ ಅಂತಂದ್ ಇವ್ರು ಮಾಡೋ ಅಂತ ಹಲ್ಕಾ ಕೆಲಸಗಳು ಜನರು ನೋಡ್ತಾರ, ಪ್ರಶ್ನೆ ಮಾಡ್ತಾರ, ಸರಿ ಕೆಲಸ ಮಾಡ್ತಾರ ಅಂತಂದು ಅಂಜಿಕೆ ಭಯಲಿಂದ ರಾತ್ರೋರಾತ್ ಬಂದು ಇಲ್ಲಿ ಕೆಲಸ ಕಾಮಗಾರಿ ಮಾಡಿ ನಡತಾರ. ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ದಾಗ ಯಾವುದೇ ಕಾಮಗಾರಿ ಮಾಡಬಾರದು ಅಂತೇಳಿ ಜಿಲ್ಲಾಡಳಿತ ಹೇಳಿತ್ತು. ಆದರೆ ಲೋಕೋಪಯೋಗಿ ಇಲಾಖೆ ಮಾತ್ರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ರಸ್ತೆಯ ದುರಸ್ತಿ ಕಾಮಗಾರಿಗೆ ಅವಕಾಶ ಕೊಟ್ಟಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ಗಾಡಿಗಳು ಓಡಾಡ್ತಾ ಇದ್ದು ರಸ್ತೆಯಲ್ಲಿಯೇ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಹಿರಂಗವಾಗಿದೆ. ಈ ಕಾಮಗಾರಿ ಈ ರಸ್ತೆಯನ್ನು ಮಾಡಿದಾರ, ಇದು ತಿಂಗಳಿಲ್ಲ 2 ತಿಂಗಳು ಇರಲಿದು. ಒಂದೇ ಒಂದು ಮಳೆ ಕೆತ್ತು ಹೋಗ್ತದ. ಮತ್ತೊಂದು ಮಾತು ಹೇಳ್ತೀನಿ, ಇಂಥ ಬಿಸಿಲಲ್ಲಿ ಮಾಡಿದಾರ. ಒಂದು ಯಾವ್ದಾರ ಹೆವಿ ವೇಟ್ ಗಾಡಿ ಹೋಗ್ತಾರ ಅಲ್ಲಿ ಪಿಚ್ ಹಿಂಗ್ ಸಿಳು ಬೀಳತ್ತದ, ಕಿತ್ತು ಬೀಳತ್ತದ, ಸೈಡ್ ಎಲ್ಲ ಮಣ್ಣೆ ಅದ ಕೇಳಕ್. ಇವ್ರು ಏನೋ ಅಂದಾಜ್ ಪಟ್ಟಿ ಕೆಲಸ ಮಾಡಿಲ್ಲ. ಗುತ್ತಿಗೆದಾರ ಅಧಿಕಾರಿಗಳು ಇಂಜಿನಿಯರ್ಗಳು ಎಲ್ಲ ಸೇರ್ಕೊಂಡು ಸುಮಾರು ಹೇಳ್ಬೇಕಾದ್ರೆ ಸುಮ್ಮನೆ ಮೇಲ್ನೋಟ ಕೆಲಸ ಮಾಡಿ ದುಡ್ಡು ಹೊಡೆಯಂತ ಕೆಲಸ ಮಾಡ್ತಾ ಇದ್ದಾವೆ. ಒಟ್ಟಾರೆ ಕಳಪೆ ಕಾಮಗಾರಿ, ನೀತಿ ಸಂಹಿತೆಯ ಹೊತ್ತಿನಲ್ಲಿಯೇ ಕಾಮಗಾರಿಗೆ ಅನುದಾನದ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಕಾದ್ ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.